guys, welcome back to my YouTube channel. ನನ್ನ ಮುಖ ಇಲ್ಲಿ ನೋಡಿ ಹೆಂಗೆ ಬಿದ್ದಿತ್ತು ದಯ್ಯ. ಹಲ್ಲುಜ್ಜಿಲ್ಲ, ಇನ್ನು ಹಲ್ಲುಜ್ಜಿಲ್ಲ, ಮುಖ ತೊಳೆದಿಲ್ಲ. ಇನ್ಮೇಲೆ ಹೋಗಿ ಹಲ್ಲುಜ್ಜಿ ಮುಖ ತೊಳೆದು ತಿಂಡಿಗೆ ಹೆಸರಿಡೋಣ. ನಾನು ನನ್ನ ಮಗ ಇಬ್ಬರು ಮುಖ ತೊಳ್ಕೊಂಡು ಫೇಸ್ ವಾಶ್ ಮಾಡಿಕೊಂಡು ನೋಡಿ ಗೈಸ್, ಬೆಳಿಗ್ಗೆ ಎದ್ದು ಡೋರ್ ಓಪನ್ ಮಾಡಿ ಆಗಿದೆ. ಎದ್ದು ಇನ್ನು ಮ್ಯಾಟ್ಸ್ ತೊಳೆಯೋದು ತುಂಬ ಇದೆ. ಮ್ಯಾಟನ್ನು ತೊಳಿಬೇಕು. ನಮ್ಮ ಮನೆ ಹೀಗೆ ಬಿಸಿಲು, ಕಸ ಗುಡಿಸಿ ಎಲ್ಲ ಆಗಿದೆ ಕ್ಲೀನಿಂಗು. ಇವಾಗ ಏನಾದರೂ ತಿಂಡಿಗೆ ಹೆಸರಿಡಬೇಕು. ಏನಿಡೋದು ಅಂದರೆ ಟೊಮೆಟೊ ಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ ಗೈಸ್. ಟೊಮೆಟೊ ಬಾತ್ ಮಾಡಿ ಇವತ್ತು ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಟೀ ಕುಡಿದು ಟೊಮೆಟೊ ಬಾತ್ ಮಾಡಿ ಟೀ ಕುಡಿದು ಮಾಡ್ತೀವಿ. ಪಪ್ಪು ಗುಡ್ ಮಾರ್ನಿಂಗ್ ಮಾಡು. ಗುಡ್ ಮಾರ್ನಿಂಗ್ ಅನ್ನು ಅಲ್ಲ, ಗುಡ್ ಮಾರ್ನಿಂಗ್ ಮಾಡಿ ಮನೆ ಅಲ್ಲಿ ಮಾಡು. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಮಾಡು ಮಾಡು. ಗುಡ್ ಮಾರ್ನಿಂಗ್ ಮಾಡು ಮಾಡು. ನಮಸ್ತೆ ಮಾಡು ಪಪ್ಪ, ಮಾಡು ನಮಸ್ತೆ ಮಾಡು. ಅಲ್ಲಿ ನೋಡು, ಹಾಯ್ ನಮಸ್ತೆ ಮಾಡು. ನನ್ಕಿನ್ನ ಇವನು ಬ್ರೈಟ್ ಇದ್ದಾನೆ ಗೈಸ್. ಇವನು, ನಾನು ತುಂಬ ಬಿಳಿ ಬಿಳಿ ಇದ್ದೆ, ಆದರೆ ನಾನು ಹಾಗೆ ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ನನ್ನ ಸ್ಕಿನ್ ಸ್ವಲ್ಪ ಟ್ಯಾನ್ ಆಗಿದೆ. ಏನು ನನಗಿಂತ ನನ್ನ ತಮ್ಮ, ನಮ್ಮ ತಂಗಿ, ನಮ್ಮವ್ವ ಎಲ್ಲ ತುಂಬ ಬಿಳಿ 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 ಇದ್ದಾರೆ. ಅವರೆಲ್ಲ ಹೊಲದಾಗೆಲ್ಲ ಕೆಲಸ ಮಾಡ್ತಾರಲ್ವ, ಹೊಲದಾಗ ಕೆಲಸ ಮಾಡಿ 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 ಕಪ್ಪು. ನಮ್ಮಪ್ಪ ಮಾತ್ರ ಕಪ್ಪು, ನಾವೆಲ್ಲರೂ ಬಿಳಿ ಬಿಳಿ. ನಮ್ಮ ಅಣ್ಣ ಒಂದು ಸ್ವಲ್ಪ ಕಪ್ಪು ನಮ್ಮ ಮನೆಯಲ್ಲಿ. ಸೊ ನಾವು ನೋಡಿ ಹಾಯ್ ಮಾಡಿ, ಹಾಯ್ ಮಾಡಿ, ಹಾಯ್ ಮಾಡು ಮಾಡು, ಹಾಯ್ ಅಮ್ಮ. ನಮಸ್ತೆ ಮಾಡೋರಿ, ನಮಸ್ತೆ ಅನ್ನ ಮನೆ. ನಮಸ್ತೆ. ಉಪ್ಪ ಕೊಡು, ಉಪ್ಪ ಕೊಡು, ಉಪ್ಪ ಮಾಡು, ನೀ ಮಾಡು, ಉಪ್ಪ ಕೊಡು. ಇವನು ಎಲ್ಲ ಮಾಡ್ತೇನೆ ಗೈಸ್, ಇವನು ಎಲ್ಲ ಮಾಡ್ತೇನೆ ಗೊಂಬೆ. ಆದರೆ ಏನಾದರೂ ನಾವು ಮಾಡಬೇಕು ಅನ್ನೋ ಟೈಮೆಲ್ಲ ಮಾಡಲ್ಲ ಅವನ್ನ. ಅಷ್ಟೇ ಗೈಸ್. ಇವಾಗ ಮುಂದಿನ ಲಾಗು ಕಂಟಿನ್ಯೂ ಮಾಡ್ತೀನಿ. ಹಾಗೆ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಎಂಡ್ ಆಗೋವರೆಗೂ ನೋಡಿ. ಇವತ್ತು ನನ್ನ ದಿನ ಚೆನ್ನಾಗಿರುತ್ತೆ. ಏನು ಗೊತ್ತಾ, ಇವಾಗ ನಾವು ತಿಂಡಿ ಮಾಡ್ಕೊಂಡು ತಿಂಡಿ ತಿಂದಾಯಿತು. ಇಲ್ಲಿ ಏನೊಂದು ದೊಡ್ಡ ಸಮಸ್ಯೆನೇ ಆಗಿಬಿಟ್ಟಿದೆ. ನಮ್ಮ ಹುಡುಗಿ, ನಮ್ಮ ಹತ್ರ ಕೆಲಸಕ್ಕೆ ಬಂದಿರೋ ಹುಡುಗಿದು ನಂಬರನ್ನು ಯಾವುದೋ ಒಬ್ಬರು, ಅಂದರೆ ಇವಳು ಫಸ್ಟ್ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿಬಿಟ್ಟು ವಿಡಿಯೋನ ಮಾಡಿದ್ದಾಳೆ. ಮಾಡಿ ಇದು ಫೋನ್ ಮಾಡಿದ್ದಾಳೆ ಅವರಿಗೆ. ಫೋನ್ ಮಾಡಿ ಹಾಕಿದ್ದಾಳೆ. ಫೋನ್ ಮಾಡಿ ಹಾಕಿದಾಗ ಅವ್ರು ಏನು ಮಾಡಿದ್ದಾರೆ, ಆಮೇಲೆ ನೋಡಿದರೆ ಬರಲ್ಲ ಅಂತ ಹೇಳಿದಾಳೆ ಇವಳು. ಬರಲ್ಲ ಅಂತ ಹೇಳಿದಾಗ ಏನು ಮಾಡಿದ್ದಾರೆ, ಆ ನಂಬರ್ನ ತೊಗೊಂಡು ಅವರು ಇನ್ಸ್ಟಾಗ್ರಾಮ್ ಎಲ್ಲ ಮೊಬೈಲ್ಗೂ ಯಾರ್ಯಾರು ಕೆಲ್ಸಕ್ಕೆ ಬೇಕು ಅಂತ ಕೇಳಿದ್ದಾರೆ. ಎಲ್ಲರಿಗೂ ಫೇಕ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡು ಎಲ್ಲರಿಗೂ ಇವಳು ನಂಬರ್ನ ಶೇರ್ ಮಾಡ್ತಾ ಇದ್ದಾರೆ. ಪಾಪ ಅದರಿಂದ ಅವಳಿಗೆ ಎಷ್ಟೊಂದು ಬ್ಯಾಡು ಕಮೆಂಟ್ಸ್ ಬರ್ತಾಯಿದೆ. ಫೋನ್ಸ್ ಎಲ್ಲ ಎಷ್ಟೊಂದು ಬರ್ತಾಯಿದೆ. ವಿಡಿಯೋ ಕಾಲ್ ಮಾಡಿ ಬ್ಯಾಡಾಗಿ ತೋರಿಸೋದು, ಈ ಥರ ಎಲ್ಲ ಮಾಡ್ತಾರೆ. ಅದಕ್ಕೆ ನಾವು ಹೇಳೋದು, ದಯವಿಟ್ಟು ಹೆಣ್ಮಕ್ಳು ಯಾರು ಎಲ್ಲೂ ಯಾರಿಗೂ ನಂಬರ್ನ ಶೇರ್ ಮಾಡಬೇಡಿ, ಆ ಥರನೇ ಹೇಳೋದು. ಈ ಥರ ನೋಡಿ, ಇವಾಗ ಪಾಪ ಅವಳು ಅಳ್ತಾ ಕೂತಾಳೆ. ಅಯ್ಯೋ ಅಕ್ಕ, ಏನೋ ಗುಡ್ಡೆ ಥರ ತಲೆ ಮೇಲೆ ಬಿದ್ದು ಹೋಗಿಬಿಟ್ಟಿದೆ ಅನ್ನೋ ಥರ ಅಳ್ತಾ ಕೂತಿದ್ದಾಳೆ. ಪಾಪ ಅದು ಅವರಿಗೆ ಟೆನ್ಷನ್ ಆಗುತ್ತೆ ಈ ಥರ ಆದಾಗ. ಹೀಗೆಲ್ಲ ಆಗುತ್ತೆ. ದಯವಿಟ್ಟು ಯಾರು ಹೆಣ್ಮಕ್ಳು ಈ ಥರ ಏನಾದರೂ ವಿಡಿಯೋ ಮಾಡಿ ಅಕಸ್ಮಾತ್ ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ಹಿಂಗೆ ಹಾಕ್ತಾರೆ ಎಂದು ನಿಮ್ಮ ನಂಬರ್ನ ಕೊಟ್ಟು ಅದೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಅಂತ ನಾನು ಹೇಳೋದು, ನನ್ನ ಪರ್ಸ್ನಲಿ. ಯಾಕೆಂದರೆ ಇವಾಗ ಆಗಿರೋ ಕಥೆನ ಕೇಳಿ, ಆಗಿರೋ ಸಿಚುವೇಶನ್ನ ನೋಡಿ. ಅವಳ ಹತ್ರನೇ ಮಾತಾಡಿಸ್ತೀನಿ ಬೇಕಂದರೆ. ಇವಾಗ ನೋಡಿ, ಬೇಗ ಬಾಯಿಗೆ ಬರಲ್ಲ ಕೇಸು. ನನಗೆ ಸುವರ್ಣ ಅವರೇ ಬನ್ನಿ.
ಪಾಪ ನೋಡಿ ಎಷ್ಟೊಂದು ಪ್ರಾಬ್ಲಮ್ ಆಗಿದೆ ಅವರಿಗೆ, ಅದರಿಂದ ತುಂಬ ತೊಂದರೆ ಆಗ್ತಾಯಿದೆ. ಅದು ನಿಮ್ಮ ನಂಬರ್ ನೀವು ಬೇರೆ ಯಾವುದೋ ಇನ್ಸ್ಟಾ ನೋಡ್ಕೊಂಡು ಯಾರಿಗೆ ಫೋನ್ ಮಾಡಿದ್ರಿ ಅಲ್ಲ ಇವಾಗ, ಆವಾಗ ನಿನ್ನೆ ಈಗ ಕಮ್ಮಿ ಆಯಿತಾ ಕಾಲ್ ಬರೋದು, ಮತ್ತು ಇನ್ನೂ ಜಾಸ್ತಿ ಆಯಿತಾ? ಅದನ್ನೇ ನಾನು ಏನು ಮಾಡ್ತಾಯಿದ್ದೆ ಗೊತ್ತಾ, ಈ ಥರ ಯಾರು ನಂಬರ್ನ ಬೇರೆಯವ್ರಿಗೆ ಹಿಂಗೆ ಮಾಡಿ ಹಾಕಿದೆ ಅಂದರೆ ಈ ಥರ ಮೊಬೈಲ್ನ ಯಾವುದಾದ್ರೂ ಫೇಕ್ ಐ ಡಿ ಮಾಡಿ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ನಂಬರ್ನ ಈ ಥರ ಹಾಕ್ತಾರೆ ಅಂತ ಹೇಳ್ತಾ ಇದ್ದಿದ್ದು ನಾನು ವಿಡಿಯೋದಲ್ಲಿ. ಅದಕ್ಕೆ ನಿಮ್ಮನ್ನು ಈಗ ನಾವು ಮಾತ್ರ ಹೇಳಿದರೆ ಅದನ್ನು ನಂಬೋದಿಲ್ಲ. ಎಷ್ಟೊಂದು ಹುಡುಗಿಯರು, ನಿಮ್ದಂತ ಅಲ್ಲ, ಇದು ಎಷ್ಟೋ ಜನಗಳದ್ದು ಪ್ರಾಬ್ಲಮ್ ಇದು ಅಲ್ವಾ? ನೋಡಿ ನಿನ್ನೆ ನೋಡಿದ್ರಲ್ವ ವಿಡಿಯೋ ಕಾಲಲ್ಲಿ ಎಷ್ಟು ಕೆಟ್ಟದಾಗಿ ಬರ್ತಾಯಿದ್ದು, ವಿಡಿಯೋ ಕಾಲ್ ಹೆಂಗೆಲ್ಲ ಮಾಡ್ತಾಯಿದ್ರು. ಅದಕ್ಕೆ ನಾನು ನಿಮ್ಮ ಕಾಲ್ಸ್ ಬರೋದು ಕಮ್ಮಿ ಆಯಿತಾ ಏನೋ ಅಂತ. ತೆಗ್ದಿಲ್ಲ, ಅವ್ರು ಬಂದವ್ರದ್ದೆಲ್ಲ ಬ್ಲ್ಯಾಕ್ ಲಿಸ್ಟಿಗೆ ಹಾಕ್ಬಿಡಿ. ನಾ ಅದೇ ಏನು ಹೇಳೋದು ಅಂದರೆ, ಯಾರೇ ವಿಡಿಯೋ ಯಾರ್ದಾದ್ರೂ ನಂಬರ್ ತೊಗೊಂಡು ಯಾರಾದರೂ ವಿಡಿಯೋ ಮಾಡಿ ಅಥವಾ ಫೇಸ್ಬುಕ್ಕಲ್ಲಿ ಆ್ಯಡ್ ನೋಡಿ ನೀವು ಫೋನ್ ಮಾಡಿ, ಆಮೇಲೆ ನೀವು ಫೋನ್ ಮಾಡಿ ಆದಮೇಲೆ ಬರಲ್ಲ ಅಂತ ಹೇಳಿದ್ಕೆ ಅವ್ರು ಹಾಕಿರೋದಲ್ವ. ಬರಲ್ಲ ಅಂತ ಹೇಳಿದ ಮೇಲೆ ಅವರು ಈ ಥರ ಫೇಕ್ ಐ ಡಿ ಕ್ರಿಯೇಟ್ ಮಾಡಿ ಫೇಕ್ ಐ ಡಿಯಲ್ಲಿ ಅವ್ರದ್ದು ನಂಬರನ್ನು ಹಾಕಿದ್ದಾರೆ. ದಯವಿಟ್ಟು ಯಾರು ಆ ಥರ ಎಲ್ಲ ಮಾಡಬೇಡಿ ಅನ್ನೋದೇ ನಮ್ಮ ಉದ್ದೇಶ. ಯಾರಾದರೂ ಈ ಥರ ಮಾಡಿ ವಿಡಿಯೋ ಬಿಡ್ತಾಯಿದ್ರೆ ಅದು ಯಾರೂ ಹಾಗೆಲ್ಲ ಮಾಡಲಿಕ್ಕೂ ಹೋಗಬೇಡಿ. ಇವಾಗಿನ ಪ್ರಪಂಚ ಎಷ್ಟು ಕೆಟ್ಟದಾಗಿದೆ ಅಂದರೆ ಅಷ್ಟು ಕೆಟ್ಟದಾಗಿದೆ. ಹೆಂಗೆ ಅಂದರೆ ಚಿಕ್ಕ ಅಲ್ಲ, ಒಂದು ನಂಬರ್ ಸಿಕ್ಕಿದ್ದಕ್ಕೆ ಇಷ್ಟೆಲ್ಲ ಆಟ ಆಡ್ತಾಯಿದ್ದಾರೆ. ಇನ್ನು ಡೈರೆಕ್ಟಾಗಿ ಅವರೇ ಸಿಕ್ಕಿದ್ರೆ ಹೆಂಗೆ ಕತೆ? ಈ ಥರದವ್ರನ್ನೆಲ್ಲ ಬಿಡಲೇಬಾರ್ದು ಅನ್ನೋದು ನನ್ನ ಉದ್ದೇಶ. ರೋಡಲ್ಲಿ ಚಪ್ಪಲಿ ತಗೊಂಡು ಹೊಡಿಬೇಕು ಇಂಥ ಲೋಫರ್ ನನ್ನ ಮಕ್ಕಳನ್ನ ಅನ್ನೋದು. ಇಷ್ಟು ಕೆಟ್ಟದಾಗಿ ಮಾಡ್ತಾರಲ್ಲ, ಏನು ಹೇಳಬೇಕು ಇವ್ರಿಗೆಲ್ಲ? ಯೋಗ್ಯತೆಗೆ ಅವ್ರಿಗೂ ಮನೇಲಿ ಅಕ್ಕ ತಂಗಿ ಅಣ್ಣ ಅವರು ಯಾರಾದರೂ ಯಾವನ ಅಕ್ಕ ತಂಗಿ ಯಾರು ಇಲ್ಲ ಅಂದ್ರೂ ಕೂಡ ಅವರಿಗೆ ಅಮ್ಮ ಅನ್ನೋಳು ಇದ್ದೇ ಇರ್ತಾಳೆ ಅಲ್ವಾ? ಹೌದಿಲ್ಲ? ನಾ ಯಾರಿಗೆ ಹೇಳ್ತಾ ಇದ್ದೀನಿ ಗೊತ್ತಾ? ನಿಂಗೆ ಹೇಳ್ತಿರೋದು, ಹೌದು ತಾನೆ? ಯಾರೇ ಆಗಲಿ, ಅಕ್ಕ ತಂಗಿ ಇಲ್ಲದೆ ಇರೋರಾದ್ರೂ ಇಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಅಮ್ಮ ಅನ್ನೋಳು ಇದ್ದೇ ಇರ್ತಾಳೆ. ಆ ತಾಯಿ ಹೊಟ್ಟೆನಲ್ಲೇ ಹುಟ್ಟಿ ಬರೋದು, ಯಾವನು ಗಂಡಸಿನ ಹೊಟ್ಟೆನಲ್ಲಿ ಹುಟ್ಟಿ ಬರೋಕ್ಕಾಗಲ್ಲ. ಯಾಕಿಂಥ ಕರ್ಮಗಳನ್ನೆಲ್ಲ ಮಾಡ್ತೀರಾ? ಅದರಿಂದ ನಿಮ್ಗೇನು ಲಾಭ ಇರಲ್ಲ. ಅದರಿಂದ ನಿಮಗೆ ವನವಾಸನೇ ಕಾಯಂ, ಅದಂತೂ ಪಕ್ಕ ವನವಾಸನೇ ಅನುಭವಿಸ್ಬೇಕಾಗುತ್ತೆ. ಅದರಿಂದ ಒಂದು ಸ್ವಲ್ಪ ಹೆಣ್ಮಕ್ಳು ಎಚ್ಚೆತ್ಕೊಂಡ್ರೆ ವನವಾಸನೇ ಅನುಭವಿಸ್ಬೇಕಾಗುತ್ತೆ. ಅದನ್ನು ಯಾಕೆ ಮಾಡ್ತೀರಾ? ಅದರಿಂದ ಏನು ಲಾಭ ನಿಮಗೆ? ಒಂದು ನಂಬರ್ ತೊಗೊಂಡು ಯಾರ್ಯಾರಿಗೋ ಶೇರ್ ಮಾಡಿದ್ರೆ ಏನು ಲಾಭ? ಯಾಕೆ ಈ ಥರ ಜನಗಳು ಕೆಟ್ಟ ಪ್ರಪಂಚ ಇದು ಅಂತ ಅನ್ನಂಗಾಗ್ಬಿಟ್ಟಿದೆ ನನಗೆ. ಥರ ಎಲ್ಲ ಮಾಡ್ಲಿಕ್ಕೆ ಹೋಗ್ಬಿಡಿ ದಯವಿಟ್ಟು. ಯಾರೆಲ್ಲ ನೋಡ್ತಿದ್ದೀರಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ? ಬರೇ ಬೇಡದೇ ಇರೋ ವಿಷಯಗಳು, ನ್ಯೂಸ್ಗಳು, ಎಲ್ಲರೂ ಹಾಗೆ ಹೀಗೆ ಶಾಪಿಂಗ್ ಮಾಡೋದು, ಅದು ಮಾಡೋದು, ಇದು ಮಾಡಿ ಇಂಥದ್ರಲ್ಲೇ ಹೆಂಗೆ ಅಂದರೆ, ಮತ್ತು ಇನ್ನೊಂದು ಏನಂದರೆ ಜನಗಳು ಬೇರೆಯವ್ರ ಮನೆ ತೂತನ್ನು ನೋಡೋದೇ ಜಾಸ್ತಿ. ಜನಗಳು ಅದನ್ನು ಇಷ್ಟಪಡೋದೇ ಜಾಸ್ತಿ. ಹಂಗಾಗ್ಬಿಟ್ಟಿದೆ ಪ್ರಪಂಚ. ಇದ್ರಾಗ ನೋಡಿ ಎಕ್ಸಾಂಪಲ್ ಹೆಂಗೆ ಹೇಳ್ತೀನಿ, ಥಿಯೇಟ್ರಲ್ಲಿ ಫಿಲಮ್ಗಳು ಓಡಂಗಿಲ್ಲ. ಆ ಪಟ್ಟಿ ಇನ್ಸ್ಟಾಗ್ರಾಮಲ್ಲಿ ಬೇರೆಯವ್ರ ಮನೆ ಸಂಸಾರದ ಕತೆ ಗುಟ್ಟುಗಳೆಲ್ಲ ಓಡ್ತಾ ಇರುತ್ತೆ, ವೈರಲ್ ಆಗ್ತಾ ಇರುತ್ತೆ. ಹೌದಿಲ್ಲ? ತೋರಿಸ್ತೀನಿ ನೋಡ್ರಿ. ನಾನು ಮಾತಾಡೋದು ನನಗೆ ಇಷ್ಟ, ಮತ್ತು ಬೇರೆಯವ್ರಿಗೆ ಇಷ್ಟ ಆಗೋಕ್ಕಾಗುತ್ತಾ? ಬೇರೆಯವ್ರಿಗೆ ಜನಗಳೇ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸ್ದಾಗಿ ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡ್ತಿದ್ದಾರಲ್ಲ ಅವರಿಗೆಲ್ಲ ಸಪೋರ್ಟ್ ಮಾಡಿ ಗೈಸ್. ಅವರೆಲ್ಲ ಚೆನ್ನಾಗಿರಲಿ, ಬೆಳೆದವ್ರನ್ನೇ ಬೆಳೆಸ್ಲಿಕ್ಕೆ ಹೋಗಬೇಡಿ ಅನ್ನೋದು ನನ್ನ ಉದ್ದೇಶ. ನಾನು ಯಾರ್ಯಾರು ಹೊಸ್ದಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರಲ್ಲ ಅವ್ರನ್ನೆಲ್ಲರನ್ನೂ ನಾನು ಪ್ರತಿಯೊಬ್ಬರನ್ನೂ ನೋಡಿ ಹೊಸಬ್ರನ್ನ ನಾನು ನೋಡ್ತಿರೋನೆಲ್ಲರನ್ನೂ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀನಿ. ಸೊ ಅವರು ಮಾಡ್ಕೋತಾರ ಇಲ್ಲ ನನಗೆ ಬೇಡ, ಬಟ್ ನಾನಂತೂ ಮಾಡ್ತಾಯಿದ್ದೀನಿ, ಎಲ್ಲರನ್ನೂ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಲ್ವಾ? ನೀವು ಯೂಟ್ಯೂಬ್ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೆ ನನ್ನ ಆನ್ಸರ್ ಇದ್ದೇ ಇರುತ್ತೆ. ಇವತ್ತು ಇನ್ಸ್ಟಾದಲ್ಲಿ ನಮಗೆ ಕಮೆಂಟ್ ಮಾಡಿರೋರಿಗೆಲ್ಲ ರಿಪ್ಲೈ ಕೊಡೋ ಟೈಮ್ ಬಂದಿದೆ, ಇನ್ನು ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.